ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಚೌಕಿಯಲ್ಲಿ ಸೇರಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸಿ ಪ್ರಧಾನಿ ಮೋದಿ ಬಂಡವಾಳಶಾಹಿಗಳ ಪರವಾಗಿ ಕಾರ್ಯಾಚರಿಸುತ್ತಿದ್ದು ಸಾಮಾನ್ಯ ವರ್ಗದ ಕಾರ್ಮಿಕರ ಮೇಲೆ ಗದ ಪ್ರಹಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾರ್ಮಿಕ ವಿರೋಧಿ ಉದ್ಯೋಗದಾತರ ಪರವಾಗಿ ಕಾರ್ಮಿಕರ ಸಂಹಿತೆಗಳನ್ನು ಏಕಪಕ್ಷೀಯವಾಗಿ ಜಾರಿಗೊಳಿಸಲಾಗುತ್ತಿದ್ದು, ಇದು ಎಲ್ಲ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರೋಧವಾಗಿದ್ದು, ಕಲ್ಯಾಣ ರಾಜ್ಯದ ಸ್ವರೂಪವನ್ನು ಧ್ವಂಸಗೊಳಿಸಿದೆ. ತೀವ್ರ ಪ್ರತಿರೋಧದ ಹೊರತಾಗಿಯೂ ಬಿಹಾರ ಚುನಾವಣೆಯಲ್ಲಿ ಗೆಲುವಿನಿಂದ ಬೀಗುತ್ತಿರುವ ಕೇಂದ್ರ ಸರ್ಕಾರವು 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಲು ಮುಂದಾಗಿದೆ ಎಂದು ಪ್ರಮುಖರು ಆರೋಪಿಸಿದರು. ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಂಡು ಗುಲಾಮಗಿರಿ ಹೇರಲು ಪ್ರಯತ್ನಿಸುವ ಈ ಸಂಹಿತೆಗಳು ಕಾರ್ಮಿಕರ ಜೀವನ ಮತ್ತು ಜೀವನೋಪಾಯದ ಮೇಲೆ ಮಾರಣಾಂತಿಕ ದಾಳಿ ಎಂದು ಸಂಘಟನೆಯ ಪ್ರಮುಖರಾದ ಎಸಿ ಸಾಬು, ಎನ್ಡಿ ಕುಟ್ಟಪ್ಪ ಮತ್ತು ಭರತ್ ಪ್ರತಿಪಾದಿಸಿದರು. ನೋಡಿ, ಕಾರ್ಮಿಕರು ಹಲವಾರು ಹೋರಾಟಗಳಿಂದ ಅವರು ಪಡ್ಕೊಂಡಿರುವಂಥ ಕಾನೂನುಗಳೇನಿದೆ, ಅದು ಗ್ರಾಚ್ಯುಟಿ ಬಗ್ಗೆ ಆಗಲಿ, DF ಬಗ್ಗೆ ಆಗಲಿ, ಬೇರೆ ರೀತಿಯಲ್ಲಿ ಇರುವಂಥ ಹಲವಾರು ಕಾನೂನುಗಳಿದೆ. ಈ ಕಾನೂನುಗಳೆಲ್ಲ ಕೂಡ ಸುಮ್ಮನೆ ಯಾರು ಪುಚ್ಚಟ್ಟಕ್ಕೆ ಕೊಟ್ಟಿದ್ದಲ್ಲ. ನಿರಂತರವಾದಂಥ ಹೋರಾಟಗಳಿಂದ ಜೈಲಿಗೆ ಹೋಗಿ ಏಟು ತಿಂದು ಬಹಳ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿ ಹಲವಾರು ಕಾನೂನುಗಳು 29 ಕಾನೂನು ತಂದು ಈ ಕಾನೂನುಗಳನ್ನು ಪೂರ್ತಿ ಇಲ್ಲಿಯ ಬಂಡವಾಳಗಾರರಿಗೆ ಬೇಕಾಗಿ, ಇಲ್ಲಿಯ ಕಾರ್ಪೊರೇಟ್ಗಳು ಯಾರಿದೆ, ಅದಾನಿ ಅಂಬಾನಿ ಟಾಟಾ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಬೇಕಾಗಿ ಈ ಕಾನೂನುಗಳನ್ನು ತಿದ್ದುಪಡಿ ತಂದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕರನ್ನ ಬೀದಿಪಾಲು ಮಾಡಿ ಸೈನ್ ಹಾಕಿ ಬರುವುದು. ಅದು ನೇಪಾಳಕ್ಕೆ ಹೋಗಿದೆ, ಅಲ್ಲಿ ಒಂದು ಸೈನ್ ಹಾಕಿ ಬಂದಿದೆ. ಇಲ್ಲಿ ನಮ್ಮ ಸಿಲೋಣಿಗೆ ಹೋಗಿದೆ, ಅಲ್ಲಿ ಒಂದು ಸೈನ್ ಹಾಕಿ ಒಂದು ವ್ಯಾಪಾರ ಸೈನ್ ಅದಾನಿ ಜೊತೆ ವಿಯೆಟ್ನಾಮಿಗೆ ಹೋಗಿದೆ. ಹಾಗೆ ಎಲ್ಲಿ ಹೋಗಿದ್ರು ಕೂಡ ಅದಾನಿಯನ್ನ ಕರ್ಕೊಂಡು ಹೋಗಿ ಇಲ್ಲಿ ನಮ್ಮ ದೇಶದ ಒಳಗಡೆ ಇರುವಂತ ಸಂಪತ್ತನ್ನು ಕೊಳ್ಳೆಯೊಡೆಯುತ್ತಿರುವಂತ ಕೆಲವು ಕರಾರುಗಳಿಗೆ, ಒಪ್ಪಂದಗಳಿಗೆ ಸೈನ್ ಮಾಡಿ ಇವರ ವ್ಯಾಪಾರಸ್ಥರು, ನಮ್ಮ ಮೋದಿ ಸಾಹೇಬರು ಮತ್ತು ನಮ್ಮ ಅಮಿತ್ ಶಾ ಅಂದಲ್ಲಿ ಹೇಳಿದರೆ ಅವರು ವ್ಯಾಪಾರಸ್ಥರು. ಅವರು ನೋಡಿ, ಅವರದಲ್ಲಿ ಏನು ಹೇಳಿದರೆ ವ್ಯಾಪಾರ ಮಾಡಬೇಕು, ಅದಕ್ಕಿರುವಂಥ ಟ್ಯಾಕ್ಸಸ್ಗಳು ಮಾಡುವಾಗ ಇಲ್ಲಿ ಸಂಘಟಿತ ವಲಯದಲ್ಲಿ ಇರುವಂಥ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಬಡ ಕಾರ್ಮಿಕರು, ಈ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ವಿರೋಧಿಯಾದಂತ, ರೈತ ವಿರೋಧಿಯಾದಂತ, ಯುವಜನ ವಿರೋಧಿಯಾದಂತ, ಮಹಿಳಾ ವಿರೋಧಿಯಾದಂತ ಈ ಕಾರ್ಮಿಕರು ಈ ಕಾನೂನನ್ನ ಯಾವುದೇ ಕಾರಣಕ್ಕೂ ಭಾರತ ದೇಶದ ದುಡಿಯುವ ಜನತೆಗೆ ಮಾರಕವಾಗಿರುವಂತಹ ಈ ಕಾನೂನನ್ನು ಜಾರಿಗೆ ನಾವು ತರಲಿಕ್ಕೆ CITU ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಈ ಕಾನೂನು ಜಾರಿಗೆ ತಂದ್ರೆ ಈಗ ಇಲ್ಲಿ ಇರುವಂತ ಪೊಲೀಸ್ ಆಫೀಸರು ಸೇರಿದಂತ ಉಳಿದವರೆಲ್ಲ ಇದ್ದಾರೆ ಇದರಲ್ಲಿ. ಮುಂದಿನ ದಿನಗಳಲ್ಲಿ ನಮಗೆ ಒಂದು ಸರ್ಕಾರಿ ಕೆಲಸ ನಮಗೆ ಇനി ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಕಾಯಂ, ಎಲ್ಲ ಗುತ್ತಿಗೆ ಆಧಾರದಲ್ಲಿ ಕೆಲಸಗಳು, ಎಲ್ಲ ಗುತ್ತಿಗೆ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಇಡೀ ಸರ್ಕಾರಿ ಸಂಸ್ಥೆಗಳಲ್ಲಿ. ಕೇಂದ್ರ ಸರ್ಕಾರವು ಕಾರ್ಮಿಕ ಸಂಹಿತೆಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವವರೆಗೆ ದೇಶದ ದುಡಿಯುವ ವರ್ಗ ಪ್ರಬಲ ಹೋರಾಟ ನಡೆಸಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವುದರಿಂದ ಮತ್ತು ಸಂಚಾರ ಸಮಸ್ಯೆಯಿಂದಾಗಿ ಇಲ್ಲಿ ಪ್ರತಿಭಟನೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. GT ವೃತ್ತದಲ್ಲಿ ಇನ್ನು ಮುಂದೆ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇರುವುದಿಲ್ಲ. ನಿರ್ಬಂಧದ ಹಿನ್ನೆಲೆಯಲ್ಲಿ CITU ಇಂದಿರಾ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು.